ನಮಸ್ಕಾರ ಸ್ನೇಹಿತರೆ, ಈಗ 2 ದಿನದ ಮೊದಲು ನಾವು ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆವು. ಅದರ ಅನುಭವವನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಳ್ಳುತ್ತೇನೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ನಾವು ದಿಲ್ಲಿಯ ಆನಂದ್ ವಿಹಾರ್ ರೈಲು ನಿಲ್ದಾಣದಿಂದ ಅಯೋಧ್ಯ ಕಂಟೋನ್ಮೆಂಟ್ ವರೆಗೆ ಹೋದೆವು. ವಂದೇ ಭಾರತ ಎಕ್ಸ್‌ಪ್ರೆಸ್ ರೈಲು ಆನಂದ್ ವಿಹಾರ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ 6:10ಕ್ಕೆ ಹೊರಟು ಮಧ್ಯಾಹ್ನ 2:30ಕ್ಕೆ ಅಯೋಧ್ಯೆಯನ್ನು ತಲುಪಿದೆವು. ನಾವು ಒಟ್ಟು 629 ಕಿಲೋಮೀಟರ್ನಷ್ಟು ದೂರವನ್ನು ವಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸಿದೆವು. ವಂದೇ ಭಾರತ ಎಕ್ಸ್‌ಪ್ರೆಸ್ ರೈಲಿನ ಸರಾಸರಿ ವೇಗ ಗಂಟೆಗೆ 75.56 ಕಿಲೋಮೀಟರ್ನಷ್ಟು ಇರುತ್ತದೆ. ವಂದೇ ಭಾರತ ರೈಲು ಆನಂದ್ ವಿಹಾರ್ ಟರ್ಮಿನಲ್ನಿಂದ ಅಯೋಧ್ಯ ಕ್ಯಾಂಟ್ ತಲುಪಲು 5 ಜನಪ್ರಿಯ ನಿಲ್ದಾಣಗಳ ಮೂಲಕ ಹಾದು ಹೋಗುತ್ತದೆ. ರೈಲು ಪ್ರಯಾಣವು ರೈಲ್ವೆ ಬರ್ತ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಬಹುವರ್ಗದ ಕೋಚ್ಗಳನ್ನು ನೀಡುತ್ತದೆ. ಅವು ಯಾವ್ಯಾವ ಕೋಚ್ಗಳು ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಮತ್ತು AC ಚೇರ್ ಕಾರ್. ನಾವು ಒಟ್ಟು 8 ಗಂಟೆ 20 ನಿಮಿಷ ರೈಲಿನಲ್ಲಿ ಇದ್ದೆವು. ಆ ವೇಳೆಯಲ್ಲಿ ಏನೇನು ತಿಂದೆವು, ನಮಗೆ ಏನೇನು ತಿನ್ನಲು ಸಿಕ್ಕಿತು ಎಂಬುದರ ಕಿರು ಪರಿಚಯ ಈ ವಿಡಿಯೋದಲ್ಲಿದೆ. ಬೆಳಗಿನ ಉಪಹಾರದಿಂದ ರಾತ್ರಿಯ ಊಟದವರೆಗೆ ವಂದೇ ಭಾರತ ಪ್ರಯಾಣದಲ್ಲಿ ನೀವು ಏನನ್ನು ತಿನ್ನಬಹುದು ಎಂದು ಯೋಚಿಸುತ್ತಿದ್ದೀರಾ? ಬೆಳಗಿನ ಉಪಹಾರದಿಂದ ಹಿಡಿದು ಸ್ನ್ಯಾಕ್ಸ್, ಟೀ, ಕಾಫಿ ಮತ್ತು ಊಟದವರೆಗೆ ಎಲ್ಲವೂ ತಿನ್ನಲು ಸಿಗುತ್ತದೆ. ಅದರ ಇಣುಕು ನೋಟ ಇಲ್ಲಿದೆ. ದಕ್ಷಿಣ ಭಾರತದ ಉಪಹಾರದಿಂದ ಉತ್ತರ ಭಾರತದ ಥಾಲಿಗಳವರೆಗೆ ಯಾವುದನ್ನು ಬೇಕಾದರೂ ನಾವು ಆಯ್ಕೆ ಮಾಡಿಕೊಳ್ಳಬಹುದಾದ ಕೆಲವು ಊಟ ಮತ್ತು ತಿಂಡಿಗಳ ನೋಟ ಇಲ್ಲಿದೆ. ಓದಲು ದಿನಪತ್ರಿಕೆ ಸಹಿತ ನಮಗ ಇಲ್ಲಿ ಕೊಡ್ತಾರ. ವಂದೇ ಭಾರತ ರೈಲಿನ ಉಪಹಾರ. ಬೆಳಗಿನ ಸೇವೆಗಳಲ್ಲಿ ಸಾಮಾನ್ಯವಾಗಿ ಮಾರ್ಗಗಳನ್ನು ಅವಲಂಬಿಸಿ ಇಡ್ಲಿ, ವಡಾ, ಉಪ್ಮಾ, ಪೋಹಾ, ಕಟ್ಲೆಟ್ಗಳು ಅಥವಾ ಆಮ್ಲೆಟ್ನಂತ ಆಯ್ಕೆಗಳು ನಮಗೆ ಸಿಗ್ತವ. ಇದರ ಜೊತೆಗೆ ಸಾಮಾನ್ಯವಾಗಿ ಬ್ರೆಡ್, ಬೆಣ್ಣೆ, ಜಾಮ್, ಟೀ ಅಥವಾ ಕಾಫಿ, ಜ್ಯೂಸ್ ಎಲ್ಲವನ್ನು ಕೊಡ್ತಾರ. ಮಧ್ಯದಾಗ ನಡು 11 ಗಂಟೆಗೆ ತಾಜಾ ಚಹಾ ಮತ್ತು ಕಾಫಿ ಸೇವೆ ಇರುತ್ತದೆ. ಯಾವುದೇ ಭಾರತೀಯ ರೈಲು ಪ್ರಯಾಣವು ಚಹಾ ಇಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ವಂದೇ ಭಾರತ್ ಬ್ರಾಂಡೆಡ್ ಕಪ್ಗಳಲ್ಲಿ ಚಹಾ ಮತ್ತು ಕಾಫಿಯನ್ನು ನಮಗೆ ನೀಡುತ್ತದೆ. ಹಾಗಾಗಿ ಕಡಿಮೆ ಪ್ರಯಾಣದ ಸಮಯದಲ್ಲಿ ಬಿಸ್ಕತ್ಗಳು ಮತ್ತು ಲಘು ತಿಂಡಿಗಳು ಸಹಿತ ನಮಗೆ ಸಿಗ್ತವ. ಪ್ರಯಾಣದ ಮಧ್ಯದಾಗ ಸಿಗುವ ತಿಂಡಿಗಳು ಏನೇನಪ್ಪ ಅಂದ್ರೆ ಪ್ರಯಾಣದ ಅವಧಿ ಮತ್ತು ಸೇವಾ ವೇಳಾಪಟ್ಟಿಯನ್ನು ಅವಲಂಬಿಸಿ ಪ್ರಯಾಣಿಕರು ಸ್ಯಾಂಡ್ವಿಚ್ಗಳು, ತರಕಾರಿ, ಪಫ್ಗಳು, ಸಮೋಸಾಗಳು, ಕಚೋರಿಗಳು ಅಥವಾ ಕುಕೀಗಳಂತಹ ಲಘು ಉಪಹಾರ. ಇನ್ನು ಈ ರೈಲು ಪ್ರಯಾಣದ ಊಟದ ಬಗ್ಗೆ ಹೇಳಬೇಕಂದ್ರ ಇಲ್ಲಿ ನಮಗ ಸಸ್ಯಾಹಾರಿ ಊಟನೂ ಲಭ್ಯ ಐತೆ ಮತ್ತು ಮಾಂಸಾಹಾರಿ ಊಟನೂ ಲಭ್ಯ ಐತೆ. ಆಯ್ಕೆ ನಾವು ಯಾವ್ದು ಮಾಡ್ಕೊಳ್ತೀವೋ ಅದನ್ನ ಅವರು ನಮಗೆ ಕೊಡ್ತಾರೆ. ಸಸ್ಯಾಹಾರಿ ಊಟ ಅಂದ್ರೆ ಏನಪ್ಪಾ ಅಂದ್ರೆ ದೀರ್ಘ ಪ್ರಯಾಣ ಒಳಗ ಸಾಮಾನ್ಯವಾಗಿ ದಾಲ್, ಅನ್ನ, ಪನೀರು ಅಥವಾ ತರಕಾರಿ ಪಲ್ಯ, ಚಪಾತಿ, ಉಪ್ಪಿನಕಾಯಿ, ಮೊಸರು ಮತ್ತು ಸಿಹಿ ತಿಂಡಿಗಳೊಂದಿಗೆ ಆರೋಗ್ಯಕರ ಸಸ್ಯಾಹಾರಿ ಊಟವನ್ನು ನಾವು ಪಡೆದುಕೊಳ್ಳಬಹುದು. ಮೆನು ಮಾರ್ಗಕ್ಕೆ ತಕ್ಕಂಗ ಬದಲಾಗ್ತಾ ಇರ್ತೈತಿ. ಮಾಂಸಾಹಾರಿ ಮಾಡೋರಿಗೆ ಮಾಂಸಾಹಾರ ಊಟದ ಆಯ್ಕೆನೂ ಇರುತ್ತದೆ. ಊಟದ ಕೊನೆಯೊಳಗ ಸಿಹಿ ತಿಂಡಿ ಸಹಿತ ನಮಗೆ ಅವರು ಕೊಡ್ತಾರೆ. ಅವು ಏನೇನಪ್ಪ ಅಂದ್ರೆ ಗುಲಾಬ್ ಜಾಮೂನ್, ರಸಗುಲ್ಲ, ಖೀರ್ ಅಥವಾ ಸುವಾಸನೆಯ ಮೊಸರು. ಸಿಹಿ ತಿನಿಸುಗಳು ಸಾಮಾನ್ಯವಾಗಿ ಊಟದ ಕೊನೆಗೆ ಕೊಡ್ತಾರೆ. ಮಧ್ಯಾಹ್ನ ಊಟ ಅಥವಾ ರಾತ್ರಿಯ ಊಟದ ಕೊನೆಯಲ್ಲಿ ಅವನು ಕೊಡ್ತಾರೆ. ಇದು ಊಟದ ಒಂದು ಸುಂದರ ಅನುಭವವನ್ನು ನಮಗೆ ನೀಡುತ್ತದೆ. ಇದರಿಂದಾಗಿ ಪ್ರಯಾಣವು ಬಹಳಷ್ಟು ಆರಾಮದಾಯಕವಾಗಿರುತ್ತದೆ. ಇದಾಗಿತ್ತು ನಮ್ಮ ರೈಲು ಪ್ರಯಾಣದ ಊಟದ ಅನುಭವ. ನಿಮ್ಮ ವಂದೇ ಭಾರತ್ ಪ್ರಯಾಣದಲ್ಲಿ ಊಟದ ಅನುಭವವನ್ನು ತಿಳಿಸಿ.
ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ದ ಜರ್ನಿ.